ಖಾದ್ರಿ ಸರ್ ಅವರು ಈಗ ಶಾಮೀಲ್ ಮನಿಯರವರು ನಗರ ಪಕ್ಷದ ಮುಖಂಡರು ಅವರು ಕೂಡ ಗಂಗಾವತಿ ಪಟ್ಟಣದ ಎಲ್ಲ ಧರ್ಮದ ಈ ಒಂದು ಬಕ್ರೀದ್ ಹಬ್ಬದ ನಿಮಿತ್ತವಾಗಿ ಆಗಮಿಸಿದ ಗಂಗಾವತಿ ಠಾಣಾಧಿಕಾರಿಗಳಾಗಿ ಬಂದರೆ ಅವರಿಗೆ ನಮ್ಮ ಪರವಾಗಿ ಗಂಗಾವತಿಗೆ ಸ್ವಾಗತ ಕೋರ್ತಾ, ಈಗ ಪ್ರತಿ ವರ್ಷದಂತೆ ಈ ವರ್ಷವೂ ಬಕ್ರೀದ್ ಹಬ್ಬ 28ನೇ ತಾರೀಕು ಜರುಗ್ತಾ ಇದೆ. ಗಂಗಾವತಿ ನಗರದಲ್ಲಿ ಸುಮಾರು 3-4 ಮಸೀದಿಗಳಲ್ಲಿ ಬೆಳಗ್ಗೆ 7 ಗಂಟೆಗೆ ಅದು ಪ್ರಾರ್ಥನೆ ಆಗ್ತದೆ. ಸಾರ್ವಜನಿಕ ಪ್ರಾರ್ಥನೆ 9:30ಕ್ಕೆ ಈದ್ಗಾ ಮೈದಾನದಲ್ಲಿ ನಡೀತದೆ. ಅದಕ್ಕೆ ನಾವು ಈಗಾಗಲೇ ತಮಗೆ ಮೈಕಿನ ಪರ್ಮಿಷನ್ ಬಗ್ಗೆ, ಪೊಲೀಸ್ ಬಂದೋಬಸ್ತ್ ಬಗ್ಗೆ ಈಗಾಗಲೇ ಅರ್ಜಿಯನ್ನು ಮಾಡಿದ್ದೀವಿ. ತಮಗೆ ತಗೊಂಡು ನೀಡ್ತೀವಿ. ದಯವಿಟ್ಟು ತಾವು ಅರ್ಜಿಯನ್ನು ಸ್ವೀಕಾರ ಮಾಡಿಕೊಂಡು ನಮಗೆ ಮೈಕ್ ಪರ್ಮಿಷನ್ ಮತ್ತು ಪೊಲೀಸ್ ಬಂದೋಬಸ್ತನ್ನು ಒದಗಿಸಿಕೊಡಬೇಕು. ಅಧಿಕಾರಿಗಳು ಬರಲಿಲ್ಲ, ಒಬ್ಬರೇ ಇದ್ದರು. ಈ ಇದರಲ್ಲಿ ಮುನ್ಸಿಪಾಲ್ಟಿಯವರು ಬರಬೇಕು, KV ಅವರು ಬರಬೇಕು. ಆಮೇಲೆ ವಿಶೇಷವಾಗಿ ಈ ಹಬ್ಬದಲ್ಲಿ ವೆಟ್ನರಿಯವರು ಬರಬೇಕು. ಯಾರು ಕಾಣ್ತಾ ಇಲ್ಲ, ಯಾಕಂದರೆ ಇದರಲ್ಲಿ ಕುರ್ಬಾನಿ ಮಾಡ್ತಾರೆ. ಆ ಕುರ್ಬಾನಿ ಪ್ರಯುಕ್ತ ಏನೇನು ಇಲ್ಲಿ ವ್ಯವಸ್ಥೆ ಮಾಡಬೇಕು, ಆ ವ್ಯವಸ್ಥೆ ಮಾಡಲಿಕ್ಕೆ ಅವ್ರು ಯಾರು ಬರಲಿಲ್ಲ. ಕೆಲವೊಂದು ವಿಷಯಗಳನ್ನು ಅವರ ಜೊತೆ ಹಂಚ್ಕೊಳ್ಬೇಕಾಗ್ತದೆ. ಅವ್ರು ಯಾರು ಇಲ್ಲದ ಕಾರಣ ದಯವಿಟ್ಟು ತಾವೇ ಅವ್ರಿಗೆ ಕಳಿಸಿ ಅಥವಾ ನಮಗೆ ಸಂಪರ್ಕ ಮಾಡಲಿಕ್ಕೆ ಹೇಳಿದ್ರೆ ನಾವು ಆ ವಿಷಯಗಳನ್ನು ಅವ್ರ ಜೊತೆ ಮಾತನಾಡಿ ಏನೇನು ಬೇಕು, ಎಲ್ಲೆಲ್ಲಿ ವ್ಯವಸ್ಥೆ ಮಾಡಿದ್ವಿ. ಈಗ ಸಾಕಷ್ಟು ಗೊಂದಲಗಳು ಬೇರೆ ಬೇರೆ ಕಡೆ. ನಮ್ಮ ಗಂಗಾವತಿಯಲ್ಲಿ ಯಾವ ಗೊಂದಲವಿಲ್ಲ, ಯಾವುದಿಲ್ಲ. ನಾವೆಲ್ಲರೂ ಗಂಗಾವತಿ ನಗರದ ಸಮಸ್ತ ಬಾಂಧವರು, ನಾವು ಅಣ್ಣ ತಮ್ಮಂದರಾಗಿ ನಾವೆಲ್ಲರೂ ಅಣ್ಣ ತಮ್ಮರಾಗಿ ಎಲ್ಲ ಹಬ್ಬಗಳಲ್ಲಿ ಯಾವುದೇ ಸಮಾಜದ ಹಬ್ಬ ಇರಲಿ ಎಲ್ಲರೂ ನಾವು ಸೇರಿಕೊಂಡು ಹಬ್ಬ ಮಾಡ್ತೀವಿ. ಇಲ್ಲಿ ಯಾವುದಂತ ಪರಿಸ್ಥಿತಿ ಇಲ್ಲ, ಅಂಥ ಸಂದರ್ಭವೂ ಇಲ್ಲ. ನಾವೆಲ್ಲರೂ ಇಲ್ಲಿ ನಾವು ಬಂದಿದ್ದೀವಿ, ನಾವೆಲ್ಲರೂ ಜೊತೆಗೂಡೇನೇ ಇರ್ತೀವಿ. ಯಾವ ಹಬ್ಬ ಆಗಲಿ, ಎಲ್ಲ ಹಬ್ಬಗಳಲ್ಲಿ, ಜಾತಿ ಹುಣ್ಣಿಮೆಗಳಲ್ಲಿ ಎಲ್ಲರೂ ಜೊತೆಯಾಗಿರ್ತೀವಿ. ಏನಾದರೂ ಹೆಚ್ಚು ಕಡಿಮೆ ಆದಲ್ಲಿ ನಿಮ್ಮ ಗಮನಕ್ಕೆ ತಪ್ಪಿ ದಯವಿಟ್ಟು ತಾವು ಅದಕ್ಕೆ ಕ್ರಮ ತಗೊಳ್ಳುವಂಥ ವ್ಯವಸ್ಥೆ ಮಾಡಬೇಕು. ನಾವು ನಮ್ಮ ಸಮಾಜದ ಜನರಿಗೆ ಈಗ ಇರುವಂಥ ಸಮಸ್ಯೆಗಳನ್ನು ಕುರಿತು ನಮ್ಮ ಮಸೀದಿಗಳಲ್ಲಿ ಸಹ ನಾವು ಪ್ರತಿ ಶುಕ್ರವಾರ ಪ್ರೇಯರ್ನಲ್ಲಿ ಬರುವಂಥ ನಾಳೆ ಬರೋ ಶುಕ್ರವಾರ ಪ್ರೇಯರ್ನಲ್ಲಿ ಎಲ್ಲ ವಿಷಯಗಳನ್ನು ತಿಳಿಸ್ತೀವಿ. ಮತ್ತು ನಾವು ನಮ್ಮ ಮುಖಾಂತರ ಎಲ್ಲ ಮಸೀದಿಗಳಿಗೆ ಸಮಯ ಕುರಿತು ಸಹ ಅವರಿಗೆ ವಿಚಾರವನ್ನು ತಿಳಿಸ್ತೀವಿ. ಅದೇ ರೀತಿಯಾಗಿ ಮೈಕ್ ಪರ್ಮಿಷನ್ ಕೊಟ್ಟರೆ ನಾವು 27ನೇ ತಾರೀಕಿಗೆ ಬೆಳಗ್ಗಿನಿಂದ ಸಾಯಂಕಾಲವರೆಗೆ ರಾತ್ರಿ 10 ಗಂಟೆವರೆಗೆ ನಾವು ಈ ಎಷ್ಟೊತ್ತಿಗೆ ಪ್ರೇಯರ್ ಆಗ್ತೈತಿ, ಯಾವಾಗ ಆಗ್ತೈತಿ, ಎಲ್ಲೆಲ್ಲಿ ಆಗ್ತೈತಿ ಅನ್ನೋದು ಸಾರ್ವಜನಿಕ ತಿಳಿಯುವಂಥ ವ್ಯವಸ್ಥೆ ಮಾಡ್ತೀವಿ. ಆದ ಕಾರಣ ನಾವೆಲ್ಲರೂ ಗಂಗಾವತಿ ನಗರದ ಎಲ್ಲ ಹಿರಿಯರು, ಎಲ್ಲ ಸಮಾಜದ ಹಿರಿಯರು, ಮುಖಂಡರು ಎಲ್ಲರೂ ಸೇರಿ ನಾವು ಹಬ್ಬಗಳನ್ನು ಶಾಂತ ರೀತಿಯಿಂದ ನಡೆಸ್ಕೊಡ್ತೇವೆ ಅಂತ ಹೇಳಿ ಎಲ್ಲ ಹಬ್ಬಗಳು ನಾವು ಅಣ್ಣ ತಮ್ಮ ಹಳೆಯ ಮಾವ ಎಂಬ ಭಾವನೆಯಿಂದ ನಾವು ಇಲ್ಲಿವರೆಗಿನ ನಡ್ಕೊಂಡು ಬಂದಿದ್ದೀವಿ, ಮುಂದೂ ಸಹಿತ ನಡ್ತೀವಿ. ಯಾಕಂದರೆ ಎಲ್ಲ ಹಬ್ಬಗಳನ್ನು ಒಬ್ರಿಗೊಬ್ಬರು ಪ್ರೀತಿ ಬಾಂಧವ್ಯದಿಂದ ನಾವು ನಡೆಸ್ಕೊಂತ ಬಂದಿದ್ದೇವೆ. ಇವತ್ತು ಹಬ್ಬದ ವಿಚಾರಣೆ ಇಷ್ಟೇ. ಇದು ಹಬ್ಬ ಈದ್ಗಾ ಕಾಲೋನಿ ವಾಲ್ಮೀಕಿ ಸರ್ಕಲ್ನಿಂದ ಜನ ಪ್ರಾರಂಭವಾಗ್ತದೆ. ಅಲ್ಲಿ ಟ್ರಾಫಿಕ್ ಬಂದೋಬಸ್ತ್ ಮಾಡಬೇಕು. ಆಮೇಲೆ ಶಿವ ಟಾಕೀಸ್ನಲ್ಲಿ ಅಮ್ಮ ಟ್ಯಾಕ್ಸಿಗಳಲ್ಲೇ ಅಲ್ಲಿ ಆ ಕಡೆ ಒಂದು ಬೈಪಾಸ್ ಕೊಡಬೇಕು. ಮತ್ತು ಗಾಡಿಗಳು ಆದಷ್ಟು ಸಿದ್ದಿಕೇರಿ ರಸ್ತೆಗೆ ಬಂದ್ ಮಾಡಿ ಬೈಪಾಸ್ ವ್ಯವಸ್ಥೆ ಮಾಡಬೇಕು. ಯಾಕಂದರೆ ನಮಾಜ್ ಮಾಡೋ ಟೈಮ್ನಾಗ ಬೈಕುಗಳು, ಯಾಕಂದರೆ ಈಗ ಟ್ರಾಫಿಕ್ನವ್ರಿಗೆಲ್ಲ ಗೊತ್ತಿದೆ. ಈ ನಮ್ಮ CPI ಸಾಹೇಬರು ಹೊಸದಾಗಿ ಬಂದಿರೋದ್ರಿಂದ ನಾವು ಹೇಳಬೇಕಾಗಿದೆ. ತಾವು ಅಲ್ಲೆಲ್ಲ ಅಲ್ಲಿ ಕಟ್ ಮಾಡಿ ಬೈಕುಗಳಿಗೆ ಒಳಗೆ ಬರದಾಡಂತೆ ನೋಡ್ಕೊಳ್ಬೇಕು. ನಮ್ಮ ಉದ್ದೇಶ ಇಷ್ಟೇ. ಯಾವುದು ಕಾನೂನಿನಲ್ಲಿದೆ ಆ ಕಾನೂನಿನಲ್ಲಿ ಅಡಿಯಲ್ಲಿ ಎಲ್ಲರೂ ಹೋಗ್ರಿ. ಯಾಕಂದರೆ ಕಾನೂನು ಬಿಟ್ಟು ಹೋದಾಗ ಇನ್ನೊಬ್ರು ಬಂದು ಅದೇನಂತಾರಲ್ಲ ಪಟಬದ್ಧ ಹಿತಾಸಕ್ತಿಗಳು ಎಲ್ಲರಿಂದ ಇರ್ತಾರಂತ. ನಮ್ಮಿಂದ ಸಹಿತ ನಮ್ಮ ವೈರುಗಳು ಇದ್ದೇ ಇರ್ತಾರೆ. ಅವರಿದ್ದಾಗ ನಾವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನಾವು ಅವರಿದ್ದಾಗನೇ ನಾವು ಬೆಳೆಯೋದು. ಅವರು ವಿರೋಧಿಗಳಿಲ್ಲ ಅಂದರೆ ನಾವು ಬೆಳೆಯೋಕ್ಕಾಗಲ್ಲ. ಅವ್ರ ನಿಟ್ಟಿನಿಂದ ನಾವು ಬೆಳಿಬೇಕಾಗತ್ತೆ. ಆ ದೃಷ್ಟಿಯಿಂದ ಕಾನೂನಾತ್ಮಕ ಏನಿದೆ ನಾವೆಲ್ಲ ಕೂಡಿಕೊಂಡು ಆ ಕಾನೂನಾತ್ಮಕತೆಗೆ ಗೌರವಿಸೋಣ ಅಂತ ಹೇಳಿ. ಶಾಂತಿಗೆ ಪ್ರಸಿದ್ಧವಾದಂಥ ನಗರವಾಗಿದೆ. ಇವತ್ತು ಹಲವಾರು ಹಬ್ಬಗಳನ್ನು ಬಂದರೆ
ಇವತ್ತು ನಗರ ಠಾಣೆಯಲ್ಲಿ ಶಾಂತಿ ಸಭೆ ಕರೆದು ಗಂಗಾವತಿಯಲ್ಲಿ ಶಾಂತಿಯಿಂದ ಹಬ್ಬಗಳನ್ನು ಆಚರಣೆ ಮಾಡಿದಂಥ ನಗರದ ಎಲ್ಲ ಸಮಾಜದವರಿಗೆ ಧನ್ಯವಾದಗಳು ಹೇಳಕ್ಕೆ ಬಯಸ್ತಾ ಇದ್ವಿ. ಯಾಕೆಂದರೆ ನಾವೆಲ್ಲರೂ ಇವತ್ತು ನಮ್ಮ ಮಾಮನಾರಂತ ನಾರಾಯಣಪ್ಪ ಅವರು ಹೇಳಿದರು, ನಾವೆಲ್ಲರೂ ಅಣ್ಣ ತಮ್ಮಂದರಾಗಿ ಇವತ್ತು ಹಬ್ಬವನ್ನು ಆಚರಣೆ ಮಾಡ್ಕೊಂತ ಗಂಗಾವತಿಯನ್ನು ಶಾಂತಿಯನ್ನು ಕಾಪಾಡಿದ್ದೀವಿ. ಕೆಲವು ದುರದೃಷ್ಟಕರು ಇದ್ದೇ ಇರ್ತಾರೆ. ಯಾಕಂದರೆ ಒಂದು ಸಿಯಲ್ಲಿ ಹುಳಿ ಬಂದೇ ಬರುತ್ತೆ. ಅದೇ ರೀತಿಯಾಗಿ ತಾವೆಲ್ಲರೂ ಆ ಸುವ್ಯವಸ್ಥೆಯನ್ನು ಕಾಪಾಡ್ತೀವಿ ಪೊಲೀಸ್ ಇಲಾಖೆಯವರು ಅಂತ ನಾನು ಭರವಸೆ ನೀಡುವ ಮೂಲಕವಾಗಿ ಮೊನ್ನೆ ಸಹ ಇವತ್ತು ರಂಜಾನ್ ಹಬ್ಬದಲ್ಲಿ ಟ್ರಾಫಿಕ್ಗೆ ಜನಸಾಮಾನ್ಯರಿಗೆ ತೊಂದರೆ ಆಗಲಾರದಂತೆ ಟ್ರಾಫಿಕ್ ಸುವ್ಯವಸ್ಥೆಯನ್ನು ಕಾಪಾಡಿದ್ದೀರಿ ತಾವು. ಯಾಕಂದರೆ ಕಬರ್ಸ್ಥಾನ್ ಹತ್ತಿರ ನಾವು ಎಲ್ಲರೂ ಪ್ರೇರ್ಗೆ ಹೋಗ್ತೀವಿ, ಅಲ್ಲಿ ಸಹ ಒಳ್ಳೆ ರೀತಿಯಿಂದ ನೀವು ಟ್ರಾಫಿಕನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ರಿ. ಅದೇ ರೀತಿಯಾಗಿ ಇವತ್ತು ಬಕ್ರೀದ್ ಅಂದರೆ ಇವತ್ತು ಕುರಿ ಮತ್ತು ದನಗಳನ್ನು ಸಹ ನಾವು ಕುರ್ಬಾನಿ ಕೊಡುವಂಥ ವ್ಯವಸ್ಥೆ ಇದೆ. ಇವತ್ತು ನಮ್ಮ ಖಾದಿರ್ ಸಾಹೇಬರು ಮತ್ತು ಇನ್ನು ಹಲವರು ನಮ್ಮ ಮುಖಂಡರು ಮಾತಾಡಿದಂತೆ ಇವತ್ತು ಆ ವ್ಯವಸ್ಥೆಯನ್ನು ಸಹ ತಾವು ಇಲಾಖೆಯವರು ಮಾಡಿಕೊಡ್ಬೇಕಂತ ಹೇಳಿ ನಾವು ಇವತ್ತು ಎಲ್ಲ ಸಮಾಜದ ಮುಖಂಡರು ಈ ಕಾರ್ಯಕ್ರಮಕ್ಕೆ ಭಾಗಿಸುವಂಥ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಅದಕ್ಕೆ ಫಸ್ಟಿಗೆ ನಮಗೆ ಫೋನ್ ಮಾಡಿದಪ್ಪ ಅಂತಂದರೆ ತಮ್ಮ ಏರಿಯಾದಾಗ ಒಂದೆಲ್ಲ 20% ಬಿಟ್ಟು ಅದಕ್ಕೆ ಮಾಂಸದ್ದು ಅದೆಲ್ಲ ಸಪ್ರೇಟ್ ಇರೋದಿಲ್ಲ ಹಾಕಿ ನಾವು ಬೇರೆ ಕಡೆಯಿಂದ ಕಳಿಸ್ಕೊಡ್ತೀವಿ. ನಾವು ದಯವಿಟ್ಟು ನಮಗೆ ತಮ್ಮ ವಾರ್ಡ್ಗಳಲ್ಲಿರುವಂಥ ಫೋನ್ ನಂಬರ್ಸು ಈ ಥರ ಸ್ಲಾಟ್ರ್ ಮಾಡ್ತಾ ಇದ್ದೀವಿ, ಈ ಥರ ಅಂತ ಹೇಳಿದ್ನಪ್ಪ ಅಂದರೆ ಇದಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ ನಾವು. ಈಗಾಗಲೇ ಮಹಾವೀರ ಸರ್ಕಲ್ನಿಂದ ಈಗಾಗಲೇ ಟ್ರಾಫಿಕ್ನವ್ರಿಗೆಲ್ಲ ಮಾಹಿತಿ ಇದೆ. ಆಮೇಲೆ ಕೊಪ್ಪಳ ರೋಡ್ನಿಂದ ಬೈಪಾಸ್ ಏನು ಹೇಳಿದ್ದಾರೆ ಮೇಡಮ್, ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಐಸ್ಲ್ಯಾಂಡ್ ಹಿಂದ್ಗಡೆ ಅಲ್ಲಿಂದ ಅನ್ವಯ ಮಾಡಿ ಈ ಕಡೆ ಕಲ್ಮಟ್ಲಿಂದ ಒಂದು ಟ್ರಾಫಿಕ್ ನಮಾಜು ಮುಗಿಯವರೆಗೂ ತಡೆ ಹಿಡಿದ್ರೆ ಒಳ್ಳೆಯದಾಗುತ್ತೆ. ಹಾಗೂ ಆ ಜಾಗರಣೆ ಬೆಳಗಿನ ದಿವಸ ನಮಾಜಿ ನಮ್ಮ ಮಸೂದಿಯಲ್ಲಿ 8 ಬೇರೂನಾಬಾದಿ ಮಸೂದಿ ಅಂತೇಳಿ ಬಸ್ ಸ್ಟ್ಯಾಂಡ್ ರೋಡ್ನಲ್ಲಿ ಬರ್ತದೆ. 8 ನಾವು ನಮಾಜಿ ಮುಗಿಸಿ ನಾವು ಮುಕ್ತಾಯಗೊಳಿಸ್ತೇವೆ. ಹಾಗೂ ಅದೇ ರೀತಿ ಯಾವುದೇ ಒಂದು ಅಹಿತಕರ ಘಟನೆ ಆಗಲಾರದೆ ನಮ್ಮ ಜೊತೆಗೆ ಪೊಲೀಸ್ ಅಧಿಕಾರಿಗಳ ಜೊತೆ ಕೊಟ್ಟು ನಾವು ಇರುತ್ತೇವೆ. ಅದೇ ರೀತಿ ಈಗಾಗಲೇ ಖಾದ್ರಿ ಸಾಹೇಬ್ ವೆಟನರಿ ಭಾಳ ಇಂಪಾರ್ಟೆಂಟ್ ಸರ್. ವೆಟನರಿ ಡಾಕ್ಟರ್ ಇದ್ದರೆ ಅವನು ಚೆಕ್ ಮಾಡಿ ಏನಾಯ್ತು ಸರ್ಟಿಫಿಕೇಟ್ ನೀಡಿದ್ರೆ ಯಾವ ಗಲಾಟೆ ಆಗೋದಿಲ್ಲ. ಕಮಿಷನರ್ ಪೌರಾಯುಕ್ತರಿಗೆ ಕರೆದು ತಾತ್ಕಾಲಿಕ ಶೆಡ್ ನಿರ್ಮಾಣ ಮಾಡಿ ಅವ್ರು ಎಲ್ಲಿ ಯಾವ ಜಾಗ ಪ್ಲೇಸ್ ತೋರಿಸ್ತಾರೆ ಆ ಜಾಗವನ್ನು ಒಂದು ಹುಡುಕಿ ಕಾನೂನಲ್ಲಿ ಏನು ಅವಕಾಶ ಇದೆ ಆ ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟರೆ ಮಾತ್ರ ಯಾವುದೇ ಗೊಂದಲಕ್ಕೆ ಕಾರಣ ಆಗಲಾರದಂತೆ ಶಾಂತಿಯುತವಾಗಿ ಹಬ್ಬ ನಡೆಯುತ್ತೆ ಅಂತೇಳಿ ನಾನು ಮತ್ತೊಮ್ಮೆ ಪೊಲೀಸ್ ಅಧಿಕಾರಿಗಳಿಗೆ ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡಿದ್ದೀವಿ. ಚೆನ್ನಾಗಾಯ್ತು ಅಂತ ಹೇಳಿ ಹೇಳಿದ್ರು. ನಾವು ಅವರಿಗೆ ತುಂಬ ಧನ್ಯವಾದ ಇಷ್ಟಪಡ್ತೀನಿ. ಈ ವರ್ಷ ಸಮೇತ ನಮ್ಮ PI ಸಾಹೇಬ್ ಬಂದಿದ್ದಾರೆ. ಅವರ ಮಾರ್ಗದರ್ಶನ ಮತ್ತು DSP ಸಾಹೇಬ್ ಮಾರ್ಗದರ್ಶನದಲ್ಲಿ ಯಾವುದೇ ತೊಂದರೆ ಆಗ್ತದೆ ನಮಗೆಲ್ಲ ನಾವು ಅನುಕೂಲ ಮಾಡಿಕೊಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ನಿಮ್ಮ ಸಹಕಾರ ನಮಗೆ ಭಾಳ ಅತ್ಯಗತ್ಯ. ಇದ್ರ ಜೊತೆ ಪ್ರತಿನಿತ್ಯ ಮತ್ತು ನಮ್ಮ ಜೊತೆ ನೀವೆಲ್ಲ ಇರಬೇಕು. ಸಂತರ ನಿಯಮಗಳನ್ನ ದಯವಿಟ್ಟು ಪಾಲಿಸಬೇಕು. ನಿಮಗೋಸ್ಕರ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ. ಮತ್ತು ಸಂತರ ನಿಯಮಗಳನ್ನ ಪಾಲಿಸುವಂತೇಳಿ ನಾನು ನಂಬಿಕೊಂಡು ನಾಳೆ ಬಕ್ರೀದ್ ಹಬ್ಬಕ್ಕೆ ಎಲ್ಲ ವ್ಯವಸ್ಥೆ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ತೀವಿ. ಎರಡು ಮಾತು ಅವಕಾಶ ಬಂದಿದ್ದನು. ನಮಗೆಲ್ಲ ಮೊದಲು ಇದ್ದ ಅಧಿಕಾರಿಗಳಿಗೆ ಯಾವ ಥರ ಸಹಕಾರ ಇತ್ತು ಅದೇ ಥರ ನಮಗೂ ಸಹಕಾರ ಕೊಡ್ತೀರಾ ಅಂತ ನಂಬಿಕೊಂಡು ಇವತ್ತು ಯಾವುದೇ ಹಬ್ಬಗಳಿದ್ದರೂ ಪೊಲೀಸ್ ಸ್ಟೇಷನಲ್ಲಿ ಒಂದು ಶಾಂತಿ ಸಭೆ ಮಾಡ್ತೀವಿ. ಅದು ಒಂದು ನಮ್ಮದು ವಾಡಿಕೆ. ಹಂಗಂತೇಳಿ ನೀವು ಶಾಂತಿಯಿಂದ ಹಬ್ಬ ಮಾಡೋಂಗಿಲ್ಲ ಅಂತಲ್ಲ. ಅದರ ಹಬ್ಬದಲ್ಲಿ ಏನಾದರೂ ಗೋರ್ಮೆಂಟಿಂದ ಏನಾದರೂ ಮಾರ್ಗದರ್ಶನಗಳು ಸೂಚನೆಗಳು ಬಂದಿದ್ದರೆ ಅವು ನಾವು ನಿಮಗೆ ಹೇಳೋದು, ನಿಮ್ಮಿಂದ ನೀವು ಹಬ್ಬಗಳು ಯಾವ ಥರ ಮಾಡ್ತೀರಿ ಮತ್ತು ನಿಮ್ಮಲ್ಲಿ ಏನಾದ್ರು ಬದಲಾವಣೆಗಳಿದ್ದರೆ ಕೇಳೋದು. ಆ ಥರ ನಾವು ಬಂದೋಬಸ್ತ್ ಮಾಡಲಿಕ್ಕೆ ಎಲ್ಲರೂ ಕೂಡಿ ಹಬ್ಬ ಅಂದರೆ ಒಂದು ಶಾಂತಿಯಿಂದ ಖುಷಿಯಿಂದ ಮಾಡೋದಿರ್ತದೆ. ಅದಕ್ಕೆ ಅದು ಯಾವುದೇ ಥರ ಧಕ್ಕೆ ಬರದೆ ಹಂಗೆ ಸಾರ್ವಜನಿಕರು ನಾವು ಎಲ್ಲರೂ ಸೇರಿ ಶಾಂತಿಯುತವಾಗಿ ಮಾಡಬೇಕು ಹಬ್ಬ ಅಂತೇಳಿ ಇದೊಂದು ಸಭೆ ಮಾಡ್ತೀವಿ. ಅದೇ ಥರ ಈ ಸಲನೂ ಶಾಂತಿ ಸಭೆ ಕರೆದಿದ್ದೀವಿ. ಅದರಂತೆ ನಾವೆಲ್ಲ ಪ್ರೊಟೆಕ್ಷನ್ ಮಾಡಬೇಕಾದ್ರೆ ನಾವೆಲ್ಲ ಸಿವಿಲ್ ಪೊಲೀಸರು ಇರ್ತೀವಿ ಮತ್ತು ಟ್ರಾಫಿಕ್ನವರು ಇರ್ತಾರೆ. ನೀವು ಹೇಳ್ದಂಗೆ ಯಾವ ಡೈವರ್ಷನ್ಗಳಾಗಲಿ ಅದೆಲ್ಲರೂ ಮೊದಲೇ ಹೆಂಗೆ ನಡ್ಕೊಂಡು ಬಂದಿದೆ ಅದೇ ಥರ ನಾವು ಮಾಡ್ತೀವಿ. ಮತ್ತು ನೀವು ಆವತ್ತು ಪ್ರೊಸೆಷನ್ ದಿನ ಎಲ್ಲ ಹುಡುಗರು ಬೈಕ್ ಮೇಲೆ ಟ್ರಿಬಲ್ ರೈಡ್ ಹೋಗೋದು, ಸೈರನ್ ಆವಾಜ್ ಮಾಡ್ಕೊಂಡು ಹೋಗೋದು, ಅದು ಆದಷ್ಟು ಆಗದೆ ಇರೋಂಗೆ ನೀವೆಲ್ಲ ನದಿಗಳಲ್ಲಿ ಅವ್ರಿಗೆ ಹೇಳಬೇಕು, ಸರ್ವೆ ಮಾಡಬೇಕು. ಅವರು ಮುನ್ಸಿಪಾಲ್ಟಿದವ್ರನ್ನ ಹೇಳ್ತಾರೆ, ಅವ್ರು ನೆಕ್ಸ್ಟ್ ಅವ್ರು ಏನು ಕ್ರಮ ಮಾಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ತಮ್ಮೆಲ್ಲರದು ಹಬ್ಬ ಶಾಂತಿಯುತವಾಗಿ ಆಚರಣೆ ಮಾಡೋಕ್ಕೆ ತಮ್ಮೆಲ್ಲರೂ ಸಹಕಾರ ಬೇಕು ಅಂತ ಕೇಳಿಕೊಂಡು ನಮ್ಮ ಕಡೆಯಿಂದ ಪೊಲೀಸ್ದು 100% ನಾವು ಸಹಕಾರ ಕೊಡ್ತೀವಿ ಅಂತ ಹೇಳಿ ಒಂದೆರಡು ಮಾತು ಮುಗಿಸ್ತೀನಿ.